ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಅಜ್ಜಿ ಮನೆ, ಸುತ್ತ ತೋಟ, ಮಧ್ಯದಲ್ಲಿ ಮನೆ ಇದೆ. ಬನ್ನಿ ಹೋಗೋಣ, ನಮ್ಮ ಅಜ್ಜಿ ತಾತನ ಮಾತಾಡ್ಸೋಣ. ಇವರು ನಮ್ಮ ತಾತ ಅಜ್ಜಿ, ನಮ್ಮ ಅಮ್ಮ ಅವ್ರ ಅಮ್ಮ ಮತ್ತೆ ಅಪ್ಪ. ನಮ್ಮ ತಾತ ರಿಟೈರ್ಡ್ ಪೊಲೀಸ್ ಆಫೀಸರು. ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ? 22 ವರ್ಷ. ಈ ಜನವರಿ ಬಂದ್ರೆ 23 ವರ್ಷಕ್ಕೆ ಹೋಯ್ತು. 22 ವರ್ಷ ನಡೀತಾವೆ. ಏನಕ್ಕೆ ನಿಂಗೆ ಕಾಲಿಂಗ್ ಆಯ್ತು? ಶುಗರ್ ಎಲ್ಲ ನಮ್ಮ ಅಜ್ಜಿ ಹೆಡ್ ಕುಕ್ಕಪ್ಪ, ಫ್ಯಾಮಿಲಿಗೆ ಹೆಡ್ ಕುಕ್ಕು. ಇವತ್ತು ಏನು ನನಗೋಸ್ಕರ ಏನು ಕುಕ್ ಮಾಡ್ಕೊಡ್ತೀಯಾ? ಎಲ್ಲರಿಗೂ ಮ್ಯಾಂಗೋ ರೆಸಿಪಿ ಮಾಡೋದು ಹೇಳ್ಕೊಡು. ಇವಾಗ ಮ್ಯಾಂಗೋ ಸೀಸನ್ ತಾನೆ. ಉಪ್ಪಿನಕಾಯಿ ಹೇಳ್ಕೊಡು ನಮ್ಮ ವೀಕ್ಷಕರಿಗೆಲ್ಲ, ಎಲ್ಲ ತಿಳ್ಕೊಳ್ಳಿ. ಎಷ್ಟು ಜನ ಮಕ್ಕಳು ತಾಯಮ್ಮ? ಹೆಣ್ಮಕ್ಳು 3 ಜನ ಗಂಡ್ಮಕ್ಳು. ಯಾರು ಉಪ್ಪಿನಕಾಯಿ ಕೇಳಿದ್ರೆ ಮಾಡ್ಕೊಡ್ತೀಯಾ? ತಾತದ್ ನೋಡ್ಕೊಳ್ಳೋದು ಯಾವಾಗ? ಮನೇಲೆ ನೋಡ್ಕೊಂಡು ಮನೇಲೆ ಮಾಡೋದು. ನಾನು ಮಾರಾಟಕ್ಕೆ ಹೋಗ್ತೀನಿ, ಬಂದು ತಗೊಂಡೋದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಮಾಡ್ಕೊಡ್ತೀಯಾ ನಿಜವಾಗ್ಲು? ಮಾಡೋಣ ಹಂಗಾರೆ ಉಪ್ಪಿನಕಾಯಿನ. ನಮ್ಮ ಅಜ್ಜಿಯವ್ರ ಅಮ್ಮ ಕೂಡ ಇದ್ದಾರೆ. ಅವ್ರು ನನ್ನ ಮುತ್ತಜ್ಜಿ, ಅವ್ರಿಗೆ 101 ವರ್ಷ. ತಾತನ್ ನೋಡ್ಕೊಳ್ಳೋದು ಯಾರು ದಿನ? ನೀನು ನೋಡ್ಕೊಳ್ಳೋ ಅಮ್ಮ. ಎಂತ ಮಾತು ನೋಡು, ತಾತನೇನು ನೋಡ್ಕೊಳಂಗಿಲ್ವಂತೆ. ನಾನೇ ನೋಡ್ಕೋಬೇಕು. ಏನ್ ಮಾಡ್ತೀಯಾ? ಬಟ್ಟೆ ಒಗೆಯೋದು, ಆಚೆ ಕರ್ಕೊಂಡು ಹೋಗೋದು, ಮುಖ ತೊಳ್ಸೋದು, ಊಟ, ಗಂಜಿ, ನೀರು ಟೈಮ್ ಕರೆಕ್ಟಾಗಿ ಎಲ್ಲ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ, ಇಷ್ಟೇ ಅಲ್ವಾ ಜೀವನ. ನಮ್ಮ ತಾತ ನಮ್ಮ ಅಜ್ಜಿ ಇಬ್ರು ತುಂಬ ಜನಕ್ಕೆ ಅನ್ನ ಹಾಕಿದ ಕೈ. ನಾನಂತೂ ಇವ್ರಿಗೆ ಡೈಲಿ ಕಾಲ್ ಮಾಡದೇ ಇರಲ್ಲ, ಅವರು ನಂಗೆ ಕಾಲ್ ಮಾಡ್ತಾರೆ. ಇಬ್ಬರು ಮಾತಾಡ್ತೀವಿ, ರೇಗಿಸ್ತೀನಿ. ನಾನು ಇದೇ ಥರನೇ ತಾತ ಅಜ್ಜಿ ಹತ್ರ ಮಾತಾಡೋದು. ಅವ್ರಿಗೂ ಖುಷಿ ಆಗುತ್ತೆ. ಯಾವಾಗಾರು ಬಂದಾಗ ಈ ಕಡೆ ನೋಡ್ಕೊಂಡು ಹೋಗ್ತೀವಿ. ನಮ್ಮ ಮಾಮಂದಿರು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಇವ ತಾತ ಯಾರ ನಿಂಗೆ? ಮನುಷ್ಯ ಯಾರವರು? ಮುತ್ತಾತನ? ಮುತ್ತಾತನೆ. ತಾತ ನಿನ್ ಜೊತೆ ಕ್ರಿಕೆಟ್ ಆಡ್ತಾರೆ, ನಿಂಗೆ ನೆನಪೇ ಇಲ್ಲ. ಇವಾಗ ತಾತಂಗೆ ಏನೇನ್ ಅಡ್ಗೆ ಮಾಡ್ಕೊಡ್ತೀಯ ಹೇಳು? ತಾತನ ಅಡಿಗೆ ಮಾಡೋದು ಸಿರಿಧಾನ್ಯದಲ್ಲಿ ಆರತಕ್ಕಿ ಅನ್ನ, ನವಣೆ ಅಕ್ಕಿದು, ಅದರಲ್ಲಿ ಉಪ್ಪಿಟ್ಟು, ಅದರಲ್ಲೇ ಪಲಾವು, ಅದರಲ್ಲಿ ಏನು ಬೆಳಗ್ಗೆ ಹೊತ್ತು ಪೊಂಗಲ್ ಮಾಡ್ತೀನಿ ಒಂದೊಂದು ದಿವಸ. ಏನಾಯ್ತದ ಐಟಮ್ಸು ಅದು ರೊಟ್ಟಿಗೆ, ದೋಸೆಗೆ ಎಲ್ಲ ನೆನೆಸಿ ಮಾಡ್ಕೊಡ್ತೀನಿ. ಬಸ್ಸಾರ್ ಅಂದ್ರೆ ತಾತಂಗ್ ಗುರು ಅಲ್ವಾ? ತಾತಂಗ್ ಬಸ್ಸಾರ್ ಗುರು. ಹಾಸ್ಪಿಟ್ಲಲ್ಲಿ ಇರುವಾಗ ಗಂಜಿ ಒಳಗ್ ಬಸ್ಸಾರ್ ಹಾಕೊಂಡು ಕುಡಿತಾ ಇದ್ರೆ ತಾತನೇ ಒಂದ್ ರೆಸಿಪಿ ಕಂಡಿಡ್ಕೊಂಡಿತ್ತು, ಗಂಜಿ ಒಳಗ್ ಬಸ್ಸಾರು. ಟ್ರೈ ಮಾಡ್ಬೇಕು ಒಂದ್ಸಲ. ಗಂಜಿ ಮಾಡಿದ ದಿವಸ ಕೇಳ್ತಾರೆ. ತಾಯಮ್ಮ, ತಾತ ಡ್ಯೂಟಿಗೆ ಹೋಗಿರುವಾಗ ನೀನೇನ್ ಮಾಡ್ತಾ ಇದ್ದೆ? ಹೊಲ ಉಳಿದೀನಿ, ಗದ್ದೆ ಉಳಿದೀನಿ, ಮನೇಲಿ ಈ ಜಮೀನೆಲ್ಲ ಉಳಿಸ್ಕೊಳಕ್ಕೆ ಎಷ್ಟು ವರ್ಷ ಕೇಸ್ ಆಡಿದ್ಯಾ? 50 ವರ್ಷ. 74ರಿಂದನ ಇಲ್ಲಿವರೆಗೂ ಕೋರ್ಟ್ ಆರ್ಡರ್ ಇದೆ. ಏನಕ್ಕೆ ಕೋರ್ಟಲ್ಲಿ ಕೇಸ್ ಆಯ್ತು? ಯಾರೋ ಜಮೀನು ಟೆನೆನ್ಸಿ ಹಾಕೊಂಡ್ಬಿಟ್ಟಿದ್ರು, ಅದರಿಂದನ ಕೇಸ್ ಆಡಿದೆ ನಮ್ಮಂತೆ ಮಾಡ್ಕೊಳಕ್ಕೆ. ಅಂದ್ರೂ ಕೈ ಕಾಲು ಆಗ್ಲಿಲ್ಲ ಅಂದ್ರೆ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯಾ? ಏನ್ ಬೆಳಿತೀಯಾ? ಏನ್ ಬೆಳೆಯೋಣ? ಉಳ್ಳಿ ಬೆಳಿತೀನಿ, ರಾಗಿ, ತೊಗರಿ, ತಣ್ಣಿಕಾಳು ಆಮೇಲೆ ಬೆಳಿತೀನಿ. ರಾಗಿ, ಭತ್ತ, ಕೂಲಿ ಕೊಡ್ತೀನಿ, ಟ್ಯಾಕ್ಟ್ರಲ್ಲಿ ಉಳಿಸ್ತೀನಿ, ಮಾಡಿಸ್ತೀನಿ. ನಿನ್ನಂತವ್ರೆ ಮಾಡೋದ್ರಿಂದ ನಾನ್ ಹೇಳೋದು, ಈ ಹಳ್ಳಿ ಬಿಟ್ಬಿಟ್ಟು ಎಲ್ಲ ಸಿಟಿಗೆ ಸೇರ್ತಾವ್ರಲ್ಲ, ಅವ್ರಿಗೇನ್ ಹೇಳ್ತೀಯಾ? ಹಳ್ಳಿಯಿಂದ ನಾವು ಬೆಳ್ಕೊಟ್ರೆ ಅವ್ರು ಊಟ ಮಾಡ್ತಾರೆ. ನಾವು ಬೆಳೆದೇ ಹೋದ್ರೆ ಹಳ್ಳಿಯವ್ರ ಸಿಟಿಯವ್ರು ಏನು ಊಟ ಮಾಡೋಕ್ಕಾಯ್ತದೆ? ಇಲ್ಲಿಂದ ಮಾಡಿ ಕಳ್ಸಿದ್ರೆ ಅವ್ರು ಊಟ ಮಾಡೋದು. ಬೆಳಿಗ್ಗೆ ಮಾಡ್ತಾರೆ, ಬ್ಯಾಗ್ನ ತಕ್ಕತ್ತಾರೆ, ಸಿಟಿಗೆ ಹೋಗ್ತಾರೆ. ಕೊಂಡ್ಕೊಂಬರ್ಬೇಕಾದ್ರೆ ನಾವು ಬೆಳ್ಕೊಟ್ರಿರ್ತಾನೆ. ಹೌದು. ಮತ್ತೆ ನಾವು ಬೆಳೆದೇ ಹೋದ್ರೆ ಅವ್ರೇನು ಮಾಡೋಕ್ಕಾಯ್ತದೆ? ದವಸ ಧಾನ್ಯ ಏನೇನ್ ಬೇಕು?
ಉಪ್ಪಿನಕಾಯಿ ಮಾಡೋದಕ್ಕೆ. ಇದು ಜೀರಿಗೆ, ಹ್ಮ್ ಇದು ಸಾಸಿವೆ, ಹ್ಮ್ ಇದು ಅರ್ಶಿನದ ಪುಡಿ, ಹ್ಮ್ ಇದು ಚಿಲ್ಲಿ ಪೌಡ್ರು, ಇದು ಬೆಳ್ಳುಳ್ಳಿ, ಹ್ಮ್ ಇದು ಒಳ್ಳೆಣ್ಣೆ, ಹ್ಮ್ ಇದು ಮಾವಿನಕಾಯಿ, ಇಷ್ಟು ಬೇಕು. ಉಪ್ಪು. ಹ್ಮ್ ಉಪ್ಪಿನಕಾಯಿ ಮಾಡಕ್ಕೆ ಎಷ್ಟು ಅವರ್ ಆಗುತ್ತೆ? ಏನು ಒಂದ್ ಅರ್ಧ ಅವರಲ್ಲಿ ಒಸಿ ಮಾಡಿದ್ರೆ ಒಂದ್ ಅರ್ಧ ಅವರಲ್ಲಿ ಮಾಡ್ಬೋದು. ಜಾಸ್ತಿಯಾಗಿ ಮಾಡಿದ್ರೆ 1.5 ಗಂಟೆ 2 ಗಂಟೆ ಎಲ್ಲ ಹಿಡಿತದೆ. ಅದೆಲ್ಲ ಇದೇನ್ ಇಷ್ಟೊಂದು ಉಪ್ಪಿನಕಾಯಿ ಮಾಡ್ತಾ ಏನ್ ಮಾರ್ತಾ ಇದ್ದೀರಾ? ಮಾರಕ್ಕೆ ಎಲ್ಲಾನು ಮೊಮ್ಮಕ್ಳಿಗೆ ಮಾಡ್ತಾ ಇದೀಯಾ? ನೀನ್ ಎಲ್ಲೂ ಮಾರಲ್ಲ ಅಂತ ಗೊತ್ತು. ಹಾಕ್ಲಾ? ಈಗೇನು ಬಿಸಿ ಮಾಡ್ಕೋಬೇಕಾ ಇವನ್ನ? ಹಂಗೆ ಹಾಕ್ಬಾರ್ದಾ? ಮಾವಿನಕಾಯಿ ಹ್ಮ್ ಇಷ್ಟು ತಪ್ಪದ್ದು, ಹ್ಮ್ 3 ಮಾವಿನಕಾಯಿ ತೊಳೆದು ಹೆಚ್ಕೋಬೇಕು. ಅದಾದ್ಮೇಲೆ ಮೆಂತ್ಯ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಕೆಂಪಂಗೆ ಹುರಿದು ಸ್ವಲ್ಪ ಎಲ್ಲ ಇಟ್ಕೊಂಡು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು. ನೋಡಿ ಇಷ್ಟು ಕಪ್ ಹಾಕ್ಬೇಕು, ಇಲ್ಲ ಅಂದ್ರೆ ಕೈ ಬರ್ತದೆ. ಗೊತ್ತಾಯ್ತಾ? ಸಾಸಿವೆ ಎಷ್ಟು ಹಾಕ್ತಿದ್ಯಾ? 2 ಚಮಚ. ಇದು ಮೆಂತ್ಯ ಎಷ್ಟು ಹಾಕಿದ್ರಿ? ಅದನ್ನು 2 ಚಮಚ ಹಾಕಿದ್ದೀನಿ. ಇದೆಷ್ಟೊತ್ತವರೆಗೂ ಫ್ರೈ ಮಾಡ್ಬೇಕು? ಇದು ನೋಡಿ ಇಲ್ಲಿ ಚಟಪಟ ಅಂತಿದೆ. ಇಷ್ಟು ಕಪ್ ಹಾಕ್ಬೇಕು. ಅದನ್ನು ಆಲ್ರೆಡಿ ಕಪ್ಪಿರುತ್ತಲ್ಲ, ಹೆಂಗ್ ಕಪ್ಪಾಗಿದೆ ಅಂತ ಗೊತ್ತಾಯ್ತದೆ. ನೋಡಲ್ಲ ಲೌಲಾಗಂಗ್ ಆಯ್ತದೆ. ಕಾಣಿಸ್ತದ? ಲೌಲಾಯ್ತಾರ ಗೊತ್ತಾಯ್ತದ? ಮೇಲ್ ಆಡ್ತಾವೆ. ಸಾಕಾ? ಮೂರು ಮಾವಿನಕಾಯಿಗೆ ಈ ಅದ. ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಉಪ್ಪಿನಕಾಯಿನ? 1 ವರ್ಷ ಇಡ್ಬೋದು. 1 ವರ್ಷ ಏನೂ ಆಗಲ್ವಾ? ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಚಿಕ್ಕ ಬಾಟ್ಲಿಗಳಿಗೆ ಹಾಕಿ ಬಳಕೆ ಮಾಡೋದು. ಅರ್ಧ ಮಾಡ್ಕೋತಾ ಇದ್ಯಾ? ಏನಕ್ಕೆ? ಬೇರೆ ಬೇರೆ ಮಾಡ್ಬೇಕಲ್ಲ, ಒಗ್ಗರಣೆ ಬೇರೆ ಅದು ಬೇರೆ. ನೋಡು, ಖಾರ 2 ಸ್ಪೂನು, ಉಪ್ಪು 2 ಸ್ಪೂನು. ಉಪ್ಪು 2 ಸ್ಪೂನ್ಗಿಂತ ಒಂಚೂರು ಜಾಸ್ತಿಯಾಗಿ ಹಾಕಿದ್ರು ನಡೀತದೆ. ಗೊತ್ತಾಯ್ತಾ? ಈಗ ಆಯ್ತಾ? ಈಗ ಒಗ್ಗರಣೆನಾ? ಒಗ್ಗರಣೆಗೆ ಏನೇನು? ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, 1 ಒಣಮೆಣಸಿನಕಾಯಿ. ಎಷ್ಟು ಸ್ಪೂನು ಎಣ್ಣೆ? ಸೌಟಲ್ಲಿ ಹಾಕಿದ್ದೀನಿ. 1 ಸೌಟಷ್ಟು ಎಣ್ಣೆ. ಸಾಸಿವೆ, 4 ಕಾಳು ಜೀರಿಗೆ ಜಾಸ್ತಿಯಾಗಿ ಹಾಕೋಬೇಕು. ಹಸಿ ಇರೋದ್ರಿಂದನ 1 ಮೆಣಸಿಕಾಯ, 1 ಮೆಣಸಿಕಾಯಿ, ಒಂದು 6-7 ಬೆಳ್ಳುಳ್ಳಿ. ಒಗ್ಗರಣೆ ಮಾಡಿ ಅದ್ರೊಳಗೆ ಹಾಕ್ಬಿಡ್ಬೇಕಷ್ಟೇ. ಆಗೋಯ್ತಾ ಉಪ್ಪಿನಕಾಯಿ? ಇದನ್ನ ಏನ್ ಮಾಡ್ಬೇಕು? ತಿರುಗಿಸ್ಕೋಬೇಕು ಅಷ್ಟೇ. ತಿರುಗಿಬಿಟ್ಟು ಡಬ್ಬಿಲಿ ಹಾಕೋಬೇಕು. ಇದನ್ನ ಮುಗಿಸ್ಬಿಡು. ಈಗ ಮಸಾಲೆ ಮಾಡ್ಕೊಂಡಿರೋದ್ರಲ್ಲಿ ಅರ್ಧ ಮಾತ್ರ ಹಾಕ್ತಾ ಇದ್ಯಾ, ಇನ್ನರ್ಧ ದಿಢೀರ್ ಉಪ್ಪಿನಕಾಯಿಗೆ ಬೇಕು ಅಂತ ಇಟ್ಕೊಂಡಿದ್ಯಾ? ಅದೇ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬಿಟ್ಟು ಡಬ್ಬಿಗೆ ಹಾಕ್ಬೇಕು ಅಷ್ಟೇ ತಾನೇ? ಇದನ್ನ ಉಪ್ಪಿನಕಾಯಿನ ಒಂದು ವಾರ ಮಾವಿನಕಾಯಿ ಕುಯ್ದ್ಬಿಟ್ಟು ಒಂದೊಂದು ಡಬ್ಬದಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ಡಬ್ಬಗಳಲ್ಲೇ ತುಂಬಿಟ್ಬಿಡ್ಬೇಕು. ಅರ್ಶಿನ ಪುಡಿ, ಹಿಂಗು, ಉಪ್ಪು ಮಾತ್ರ ಹಾಕಿ ಇಟ್ಬಿಡೋದು. ದಿವಸನ ಹಿಂಗೆ ಕುಲುಕ್ಬೇಕು. ಹಿಂಗೆ ಕುಲ್ಕಿ ಇಟ್ಬಿಡೋದು. 1 ವಾರ 10 ದಿವಸ ಕಳೆದ್ಮೇಲೆ ಈ ಮಸಾಲೆಗಳೆಲ್ಲನ ಇಟ್ಕೊಳ್ಳೋದು. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋದು. ಇದನ್ನ ಗಡಿಗೆ ಹಾಕಿ ತಿರುಗಿಸೋದು. ಯಾವುದಾದ್ರೂ ಒಂದು ದೊಡ್ಡದಾಗಿರೋ ಡೇಕ್ಸಿಗೆ ಹಾಕೊಂಡು ಉಪ್ಪಿನಕಾಯಿ ಜಾಸ್ತಿಯಾಗಿ ಮಾರಾಟಕ್ಕೆ ಮಾರೋದಾದ್ರೆ ಒಂದು ಎಲ್ಲ ಸ್ಪೂನಲ್ಲಿ ದೊಡ್ಡದಾಗಿರೋದೊಂದು ಕೈ ತಗೊಂಡು ತಿರುಗಿಸೋದು. ತಿರುಗಿಸ್ಬಿಟ್ಟು ಈ ಒಗ್ಗರಣೆ ಮಾಡಿರ್ತೀವಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಹಾಕ್ಬೇಕು. ಇದ್ರೊಳಗೆ ಕುಯ್ದ್ಬಿಟ್ಟು ತುಂಬೋದು. ನೀವು ಎಷ್ಟು ವರ್ಷನಾರ ಮಾಡಿಕೊಳ್ಳಿ, 6 ತಿಂಗಳಾರ ಮಾಡಿಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಬೇಕಾಗ ಇಲ್ಲಿ ಇದ್ರೊಳಗೈತೆ. ಇದು ಬೇರೆ ರೆಸಿಪಿ ತಾನೇ? ಇದು ಅದ್ರ ಜೊತೆದಲ್ಲ, ಇದು ಬೇರೆ ತರ. ಈಗ ಎಣ್ಣೆ ಹಾಕಿ, ಜೀರಿಗೆ ಹಾಕಿ
ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಅರಿಶಿನ ಒಂದು ಪುಡಿ, ಅರ್ಧ ಪುಡಿ, ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ದಿಢೀರ್ ಉಪ್ಪಿನಕಾಯಿಗೆ ಅರ್ಧ ಸ್ಪೂನಷ್ಟು ಇದು ತಿರುಗಿಸ್ತಾ ಇರು. ಇದು ದಿಢೀರ್ ಉಪ್ಪಿನಕಾಯಿ, ಏನು ಹಾಕಿಲ್ಲ. ಒಗ್ಗರಣೆ ಹಾಕ್ಬಿಟ್ಟು ಅದೇ ಮಾಮೂಲಿ ಮಸಾಲೆ ಬೇಯಕ್ಕೆ ಹಾಕ್ಬೇಕು. ಅರಿಶಿನ ಪುಡಿ ಹಾಕಿ ಈಗ ಅದೇ ರುಬ್ಬಿಟ್ಕೊಂಡಿರೋದು ಅಲ್ಗೂ ಆಯ್ತು ಇಲ್ಗೂ ಆಯ್ತು. ಅಲ್ಗೊಂದರ್ಧ ಇಲ್ಗೊಂದರ್ಧ. ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿಯಾಗಿ ಹಾಕಬೇಕು ಎಲ್ಲ ಸಾಮಾನು. ಕಮ್ಮಿ ಮಾಡಬೇಕು ಅಂದರೆ ಕಮ್ಮಿಯಾಗಿ ಹಾಕಬೇಕು. ಈಗ ನೀನು ದಿಢೀರ್ ಅಂತ ಮಾಡ್ತಾ ಇದೀಯ. ಇದಾಗೋಯ್ತು ದಿಢೀರು. ದಿಢೀರು ಆಗೋಯ್ತಾ? ಇದು ಇವಾಗೆ ತಿನ್ಬೋದು ದಿಢೀರ್ ಉಪ್ಪಿನಕಾಯಿ. ನೋಡು ಮಮ್ಮಿ ನೀವು ಎಲ್ಲ ಮಾಡ್ತಾ ಇದ್ರಲ್ಲ, ಮಾವಿನಕಾಯಿ ಸೀಸನ್ ಬಂತು ಅಂದರೆ ದಿಢೀರ್ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಅಷ್ಟೇ. ಉಪ್ಪು ಸರಿಯಾಗದ ಇಲ್ವಾ ಅಂತ ಕೈಲಿ ಹಾಕೊಂಡು ನೋಡು. ಸರಿಯಾಗದ ಆಯಿತು. ದಿಢೀರ್ ಉಪ್ಪಿನಕಾಯಿ ರೆಡಿ ಇದೆ. ದಿಢೀರ್ ಅಂತ ಮಾಡ್ಕೊಳ್ಳೋದು, ತಿನ್ಕೊಳ್ಳೋದೆ. ಅನ್ನಕ್ಕೆ ಅದು ಬೇಕಾದ ರೊಟ್ಟಿಗೆ ಹಾಕೋಬೋದು, ಚಪಾತಿಗೆ ಹಾಕೋಬೋದು. ಇದನ್ನ ತಾತನ್ ಕೊಡಂಗಿಲ್ಲ ಅಲ್ವಾ? ಶುಗರ್ ಇರೋರು ತಿನ್ಬಾರ್ದಲ್ವಾ? ಶುಗರ್ ಇರೋರು, BP ಇರೋರು ತಿನ್ಬಾರ್ದು. ಇದೊಂಥರ ಉಪ್ಪಿನಕಾಯಿ ರೆಡಿ ಆಯ್ತು. ಇದನ್ನ ಆಫ್ ಮಾಡ್ಲಾ? ಈಗ ಉಪ್ಪಿನಕಾಯಿ ಟೇಸ್ಟ್ ನೋಡ್ತಾ ಇದೀನಿ. ಹಾಕಮ್ಮ ಸ್ವಲ್ಪ ಹೇಗಿದೆ ಅಂತ. ಉಪ್ಪಿನಕಾಯಿನ ಏನು ಚೆನ್ನಾಗಿದೆ, ಸಖತ್ತಾಗಿದೆ. ಇದು ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಏನ್ಮಮ್ಮ ಎಲ್ಲಿ ಕೊಟ್ಟಿದ್ದೆ ತಲೆ? ಎಲ್ಲಿ? ಪಾಣಿ ಸೇವೆನಾ? ನಮ್ಮ ಮಾಮ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದೀವಮ್ಮ. ನಾನು 9 ವರ್ಷದ ಹುಡುಗನಿಂದ. 9 ವರ್ಷದ ಹುಡುಗ. ಈಗ ನಿನ್ಗೆ ಎಷ್ಟು ವರ್ಷ ಹೇಳ್ಬೇಡ. 52 ವರ್ಷ. 52 ವರ್ಷದ ದರ ಕಾಣದೇ ಇಲ್ವಲ್ಲ ನೀನು? ಆಯ್ತೇನು? ಆಯ್ತು ಹೇಳು. ಏನ್ ನೀನು ಏನ್ ಆಯ್ತೆ ಅಂದ್ರೆ ನೋಡ್ಕೊಂಬತ್ತೀನಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಾತನ ಜೊತೆ